ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ವಿಡಿಯೋ ಬ್ಲಾಗ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ನೇಲಿಂದ. ಓಕೆ, ಇದು ನನ್ನ ಮಗಳ ಬರ್ಡೇ ಬ್ಲಾಗು. 6 ವರ್ಷದ ಬರ್ಡೇ, 6 ವರ್ಷ ಕಂಪ್ಲೀಟ್ ಆಗಿ 7ನೇ ವರ್ಷಕ್ಕೆ ಕಾಲಿಟ್ಟಿದ್ದಾಳೆ ಅವಳು. ತುಂಬ ಖುಷಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ಈ 6 ವರ್ಷದಲ್ಲಿ ನಾನು ಯಾವುದೇ ರೀತಿ ಬರ್ಡೇ ಸೆಲೆಬ್ರೇಷನ್ ಆಗಲಿ ಆ ಥರ ಗ್ರ್ಯಾಂಡ್ ಅಂತ ಏನೂ ಮಾಡಿರಲಿಲ್ಲ. ಈ ವರ್ಷ ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಮ ಕೈಲಾದಷ್ಟು ಗ್ರ್ಯಾಂಡಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಮಗಳ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳು ಜುಲೈ 12, 2020 ಜುಲೈ 11ಗೆ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. 1 ಡೇ ಫುಲ್ ಅಲ್ಲೇ ಇದ್ವಿ. ಆದರೂ ನನಗೆ ಯಾವುದೇ ರೀತಿ ನೋವಾಗಲಿ ಏನೂ ಆಗ್ತಾ ಇರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಇಲ್ಲ, ನಾರ್ಮಲ್ ಆಗಲ್ಲ ಅಂತ ಹೇಳಿಬಿಟ್ಟು ಸಿಸೇರಿಯನ್ಗೆ ಹೇಳಿದ್ರು. ನೆಕ್ಸ್ಟ್ ಸಿಸೇರಿಯನ್ ಆಯಿತು. ಜುಲೈ 12 ಮಾರ್ನಿಂಗ್ 10:15ಗೆ ದಿಯಾ ಹುಟ್ಟಿದ್ದು. ದಿಯಾ ಅಂದರೆ ನನ್ನ ಮನಸ್ಸಲ್ಲಿ ಅನಿಸ್ತಾ ಇತ್ತು, ಪ್ರ್ಯಾಂಕಾಗಿ ಹೇಳ್ತೀನಿ, ಆಪ್ರೇಷನ್ ವಾರ್ಡಲ್ಲಿದ್ದರೂ ನನ್ನ ಮನಸ್ಸಲ್ಲಿ ಅನಿಸ್ತಾ ಇರೋದು, ಹುಡುಗ ಹುಟ್ಟಲಿ, ಮಗ ಹುಟ್ಟಲಿ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಮನಸ್ಸಲ್ಲಿ ಅದನ್ನೇ ಹುಟ್ಟಿಸಿರ್ತಾರೆ. ನಿಂಗೆ ಮಗನೇ ಆಗತ್ತೆ ಅಂತ ಒಂಥರ ಅದು ಮೂಢನಂಬಿಕೆ ಅಂತಲೂ ಹೇಳ್ಬೋದು. ಆದರೆ ಅವಳು ಹುಟ್ಟಿ ಆಗಿ ಯಾವಾಗ ನಾನು ಅವಳ ಮುಖ ನೋಡಿದ್ನೋ, ಅವಳೇ ನನ್ನ ಪ್ರಪಂಚ ಆಗಿಬಿಟ್ಲು. ಅವಳೇ ಮಗಳು ಅವಳೇ ಆಗಿಬಿಟ್ಲು. ಅದರಲ್ಲೂ ನಮ್ಮ ಮನೆಯವರಿಗಂತೂ ಅವಳು ಅಂದ್ರೇ ಜೀವ. ಇವತ್ತವರೆಗೂ ಅವ್ರು ಒಂದು ಪೆಟ್ಟು ಕೂಡ ಅವಳಿಗೆ ಹೊಡೆದಿಲ್ಲ. ನಾನು ಎಷ್ಟೋ ಸರಿ ಹೊಡೆದಿದ್ದೀನಿ. ನನಗೆ ಎಷ್ಟು ಪ್ರಾಬ್ಲಮ್ಸ್ ಇದೆ ನನ್ನ ಮನಸ್ಸಲ್ಲಿ ಅಥವಾ ನನಗೆ ಬೇಜಾರಾಗಿರೋದು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ನಾನೆಲ್ಲ ಹೇಳ್ಕೊಂಡಿದ್ದೀನಿ. ಅಷ್ಟು ಬೇಜಾರಿದ್ರೂ ಏನು ಬೇಜಾರಿದೆಯೋ 7 ಇಯರ್ಸಲ್ಲಿ ನನ್ನ ಜೊತೆಲೇ ಅವಳು ಕೂಡ ಬಂದಿದ್ದಾಳೆ. ಅವಳು ಕೂಡ ಅಷ್ಟೇ ಕಷ್ಟ ಅನುಭವಿಸಿದ್ದಾಳೆ. ನನಗೇನಾದ್ರು ಟೆನ್ಷನ್ ಆದಾಗ ನಾನು ಅವಳಿಗೆ ಹೊಡಿತಾ ಇದ್ದೆ, ಬೇಜಾರಾದಾಗ ಹೊಡಿತಾ ಇದ್ದೆ, ಅಥವಾ ಅವಳು ಒಂಚೂರು ಇದು ಮಾಡಿದ್ರು ನಾನು ಬೈತಾ ಇದ್ದೆ, ಹೊಡಿತಾ ಇದ್ದೆ. ಇವತ್ತಿಗೂ ಅದು ತಪ್ಪಿಲ್ಲ ಅಂತಲೇ ಹೇಳ್ತೀನಿ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಇನ್ನು ಮುಂದೆ ಆ ಥರ ಮಾಡೋದಿಲ್ಲ ಅವಳಿಗೆ ನಾನು. ಯಾಕಂತ ಹೇಳಿದ್ರೆ ಆದರೂ ಅವಳು ಎಷ್ಟೇ ಹೊಡಿಲಿ, ಎಷ್ಟೇ ಇದು ಮಾಡಲಿ, ಅವಳಿಗೆ ನಾನು ಅಂದರೆ ಜಾಸ್ತಿ ಇಷ್ಟ. ಅವಳೊಂಥರ ಮುದ್ದು, ಒಂಥರ ಖುಷಿಯಾಗತ್ತೆ ಅವಳಿಗೆ. ನಮ್ಮಿಬ್ಬರಿಗೆ ಅವಳೇ ಎಲ್ಲ ಪ್ರಪಂಚ ಅಂತಲೇ ಹೇಳ್ಬೋದು. ಅವಳಿಗೆ ಬರ್ಡೇ ಅಂದರೆ ಇವಾಗ ಎಷ್ಟು ವರ್ಷ, ಒಂದು 5-6 ವರ್ಷ ನಾನು ಆಲ್ರೆಡಿ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋಣ ಅಂತೆಲ್ಲ ಹೋದ ವರ್ಷ 5 ವರ್ಷಕ್ಕೆ ರೆಡಿ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಅದೇನೋ ಆ ಮೂಮೆಂಟ್ ನನಗೆ ಯಾವುದೂ ಕೂಡ ಬರಲಿಲ್ಲ. ಅದಕ್ಕೋಸ್ಕರನೇ ಸ್ವಲ್ಪ ಅಮೌಂಟ್ ಅಂತ ನಾನು ಎತ್ತಿಟ್ಕೊಂಡಿದ್ದೆ. ಆ ಟೈಮಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ಸಿಂಪಲಾಗಿ ಮಾಡಿದ್ವಿ. ಯಾರೂ ಸೇರಿಲ್ಲ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ಜನಕ್ಕೆ ಹೇಳಿದೆ ಮಾಡೋಣ ಅಂತ. ಬಟ್ ಆ ಟೈಮ್ನಲ್ಲೇ ಎಲ್ಲರೂ ಕೈ ಕೊಟ್ಟರು ಅಂತಲೇ ಹೇಳ್ತೀನಿ. ಬಟ್ ಇಟ್ಸ್ ಓಕೆ, ತೊಂದರೆ ಇಲ್ಲ. ಆಮೇಲೆ ನೆಕ್ಸ್ಟ್ ನಾನು ಅದೇ ಅಮೌಂಟನ್ನು 1 ರೂಪಾಯಿನೂ ವೇಸ್ಟ್ ಮಾಡಲಿಲ್ಲ. ತೆಗೆದುಬಿಟ್ಟು ಅವಳದು ಸಮೃದ್ಧಿ ಅಕೌಂಟ್ ಪಾಸ್ಬುಕ್ಗೆ ಆ ಅಮೌಂಟನ್ನೇ ಆ್ಯಡ್ ಮಾಡಿ ಬಂದಿದ್ದೆ. ಅದೇ ರೀತಿ ಈ ಇಯರ್ಸು ಕೂಡ ನಾನು ಆಲ್ರೆಡಿ ನಿಮ್ಗೆ ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಬೇಕಾದರೆ ಲಿಂಕ್ ಹಾಕಿರ್ತೀನಿ. ಆ ಹಳೆ ವಿಡಿಯೋದಲ್ಲೂ ಅವಳು ಪ್ರತಿ 1 ರೂಪಾಯಿನೂ ಅವಳು ಸೇವಿಂಗ್ ಮಾಡ್ತಾಳೆ. ಇಷ್ಟು ದೊಡ್ಡವಳು 6 ವರ್ಷ ಆಯಿತು. 6 ವರ್ಷದಿಂದ ನಾನು ಫ್ಯೂಚರಲ್ಲಿ ಈ 2025, 26ಅಲ್ಲಿ ನಾನು ಸೇವಿಂಗ್ ಮಾಡಿದ್ದೀನಿ ಅಂತಲೇ ಬಿಟ್ಟರೆ, ನಾನು ಮದುವೆ ಆದಮೇಲೆ ಮದುವೆಗಿಂತ ಮೊದಲಾಗಲಿ ಮದುವೆ ಆದಮೇಲೆ ಆಗಲಿ ನಾನು ಯಾವುದೇ ರೀತಿ 1 ರೂಪಾಯಿ ಕೂಡ ನಾನು ಸೇವಿಂಗ್ ಮಾಡಿಲ್ಲ. ಆಯಿತಾ? ಫ್ರ್ಯಾಂಕಾಗಿ ಹೇಳ್ತೀನಿ, ನನಗೇನು ಬೇಜಾರಿಲ್ಲ, ನಿಜ ಹೇಳ್ತೀನಿ. 1 ರೂಪಾಯಿ ಕೂಡ ನಾನು ಸೇವಿಂಗ್ ಮಾಡಿಲ್ಲ. ಬರೀ ಬಟ್ಟೆ, ಬರೀ ಶಾಪಿಂಗು, ಬರೀ ಅವ್ರಿಗೆ ಕೊಡಿಸೋದು, ಇವ್ರಿಗೆ ಕೊಡಿಸ್ದವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ತೊಗೊಂಡವರು ಅವರು ಕೊಟ್ಟೇ ಇಲ್ಲ ಅನ್ನೋ ರೇಂಜಲ್ಲಿ ಅವ್ರ ಫೀಲಲ್ಲಿ ಇರ್ತಾರೆ. ಬಟ್ ನಾನು ಅಷ್ಟು ಖರ್ಚು ಮಾಡಿದ್ದೀನಿ. ಆದರೆ ನನ್ನ ಮಗಳು ಇವಾಗ ಹುಟ್ಟಿದಾಗ ನನ್ನ ಮಗಳಿಗೆ ಯಾರೂ ಏನೂ ಕೊಟ್ಟಿಲ್ಲ. ನಾನು ಹೇಳ್ತೀನಿ ಬೇಕಿದ್ರೆ, ನಾನು ಯಾರ್ಯಾರಿಗೆ ಏನೇನು ಕೊಟ್ಟಿದ್ದೀನೋ ಅದರ ರಿಟರ್ನ್ ಆಗಿ ಒಬ್ಬರೂ ನನ್ನ ಮಗಳಿಗೆ ಕೊಟ್ಟಿಲ್ಲ. ಇವತ್ತಿಗೂ ಬೇಕಾದ್ರೆ ಕರೆಕ್ಟಾಗಿ ಹೇಳ್ತೀನಿ, ನಾನು ಯಾರೂ ಕೊಟ್ಟಿಲ್ಲ. ಕೊಡೋದು ಅವಶ್ಯನೂ ಇಲ್ಲ. ನಾನು ಇಷ್ಟು ದಿನದಲ್ಲಿ ಅದರ ಅಗತ್ಯ ಇತ್ತೇನೋ, ಬಟ್ ಇನ್ನು ಫ್ಯೂಚರಲ್ಲಿ ಅದರ ಅಗತ್ಯ ಇಲ್ಲ. ಓಕೆ, ಇವಳ ವಿಷಯಕ್ಕೆ ಬರೋದಿದ್ರೆ, ಇವಳಂತೂ 1 ರೂಪಾಯಿನೂ ಸೇವ್ ಮಾಡ್ತಾಳೆ. ಹಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಬೇಕಾದರೆ. ಹಳೆ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಅವಳು ಸೇವಿಂಗಲ್ಲಿ, ಅದಕ್ಕೂ ಮೊದಲು ಸೇವಿಂಗ್ ಮಾಡಿದ್ಲತ್ತ, ಆಯಿತಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ 1, 2 ವರ್ಷದ, 3 ವರ್ಷದ್ದು ಅದೆಲ್ಲ ಅವಳು ಅಮೌಂಟ್ ತೆಗೆದು ನಾನೇ ಖರ್ಚು ಮಾಡಿದ್ದೀನಿ. ನಾನೇ ಡಬ್ಬಿ ಹೊಡಿಯೋದು, ನಾನೇ ಕಟ್ ಮಾಡಿ, ನಾನೇ ಅವಳಿಗೆ ಗೊತ್ತಿಲ್ಲದೇ ನಾನೇ ಹೊಡಿದೆ. ಅವಳಿಗೇನು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವಾಗೆಲ್ಲ ಹಾಗಲ್ಲ. ಅವಳು ಡಬ್ಬಿ ಹೊಡೆದ್ರೆ ಅವತ್ತು ಊಟನೇ ಮಾಡಲ್ಲ. ಅಷ್ಟು ಸಿಟ್ಟು ಅವಳಿಗೆ. ಏನು ಮಾಡಿದೆ ನೀನು, ಏನಾಯಿತು, ನನ್ನ ದುಡ್ಡು, ಅದೇ ಕೇಳ್ತಾ ಇರ್ತಾಳೆ ಅವಳು. ಇವಾಗಂತೂ ಈ ಸರಿ ಫಸ್ಟ್ ಟೈಮ್ ಅವಳಿಗೆ ಬುದ್ಧಿ ಬಂದಮೇಲೆ 5 ವರ್ಷದ್ದು ಹಳೆ ವಿಡಿಯೋ ಮಾಡಿ ಹಾಕಿದ್ದೆ ನಾನು. 8,500 ಮಾಡಿದ್ಲು ಅವಳು ಡಬ್ಬಿಗೆ ಹಾಕಿ. ಬಟ್ ಈ ಸರಿ ನಾನು ವಿಡಿಯೋ ಮಾಡಿ ಹಾಕಿಲ್ಲ. ಅಂದರೆ ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಹಾಕಿಲ್ಲ. ಅದು ವಿಡಿಯೋ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡ್ಬೋದಿತ್ತು, ಬಟ್ ಸ್ವಲ್ಪ ಈಗ ದೃಷ್ಟಿ ಅನ್ನೋದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಓಕೆ, ಪರ್ಸ್ನಲ್ ಅಂತಲೂ ಏನೂ ಇಲ್ಲ, ಅದೇ ರೀಸನ್ಗೆ ನಾನು ಮಾಡಿಲ್ಲ ಅಷ್ಟೇ.
ಬರ್ಡೇ ಅವತ್ತು ಅವಳು ಟೋಟಲ್ ಅಮೌಂಟ್ ಆಗಿರೋದು 22,000 ರೂಪಾಯಿ ಡಬ್ಬಿ ಮಾಡಿದ್ಲು, 1 ವರ್ಷದ್ದು 22,000. ಅದೇ ಪ್ರತಿಯೊಂದು ಜಾತ್ರೆಗೆ ನಾವು ಯಾರ್ದಾರು ಮನೆಗೆ ಹೋದ್ರೆ ಅವಳಿಗೆ ಅಮೌಂಟ್ ಕೊಡೋದು, ನನಗೆ ಅಮೌಂಟ್ ಕೊಡ್ತಾಯಿದ್ರು. ಅಥವಾ ಯಾವ್ದಾದ್ರು ಜಾತ್ರೆಗೆ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಮನೆಯಲ್ಲೇ ಏನಾದರೂ ನನಗಿವಾಗ ಎಂಥದ್ದಾರು ಅಮೌಂಟು ಬಟ್ಟೆ ಹೊಲಿದಾಗೆಲ್ಲ ಅಮೌಂಟ್ ಸಿಕ್ತು ಅಂದರೆ ನಾನು ಸ್ವಲ್ಪ ಅವಳಿಗೆ ಕೊಡ್ತಾಯಿದ್ದೆ, ಸ್ವಲ್ಪ ನಾನು ಇಟ್ಕೊತಾಯಿದ್ದೆ. ಅಥವಾ ಇವರು ಬೆಂಗಳೂರಿಗೆ ಹೋಗುವಾಗ ಅಮೌಂಟ್ ಕೊಟ್ಟು ಹೋಗ್ತಿದ್ರು, ಅವಳಿಗೆ ಸ್ವಲ್ಪ ನನಗೆ ಸ್ವಲ್ಪ ಅಂತ. ನನಗೆ ಕೊಟ್ಟಿದ್ದನ್ನು ನಾನು ಅವಳಿಗೆ ಹಾಕ್ತಾಯಿದ್ದೆ. ಈ ಥರ ಮಾಡಿ 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 ಟೋಟಲ್ 1 ವರ್ಷದಲ್ಲಿ ಅವಳು 2025 ಮಾಡಿರೋದು. 2026 ಜುಲೈ 12ಗೆ ಜುಲೈ 1ಕ್ಕೆ ನಾನು ಓಪನ್ ಮಾಡಿರೋದು. ಓಪನ್ ಮಾಡಿ ಟೋಟಲ್ 22,000 ಆಗಿತ್ತು. ನನಗೆ ತುಂಬ ಖುಷಿ ಇದೆ ಅವಳು ಆ ಥರ ಸೇವಿಂಗ್ ಮಾಡೋ ಮೈಂಡ್ಸೆಟ್ ಇದೆ ಅಂತ. ಇವಾಗಂತೂ ಪ್ರತಿ ಪೇರೆಂಟ್ಸು ಈ ಥರ, ಇದು ಸ್ವಲ್ಪ ಕಡಿಮೆನೇ, ಇನ್ನೂ ಜಾಸ್ತಿ ಮಾಡೋರು ಇರ್ತಾರೆ. ಈ ಥರ ಸೇವಿಂಗ್ಸ್ ಅಂತ ಸ್ವಲ್ಪ ಸ್ವಲ್ಪ ಮಾಡಿಟ್ಟಾಗ ಅವರಿಗೆ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ನಾನು ಅದನ್ನು ಯಾವಾಗಲೂ ಸುಕನ್ಯಾಗೆ ಆ್ಯಡ್ ಮಾಡ್ತಾಯಿದ್ದೆ, ಬಟ್ ಈ ವರ್ಷ ಅವಳಿಗೆ ಆ ಥರ ಮಾಡಲಿಲ್ಲ. ಒಂದು ಚೈನ್ ತೊಗೊಳ್ಳೋಣ, ಬಟ್ ಗೋಲ್ಡ್ ರೇಟ್ ಜಾಸ್ತಿ ಇತ್ತು, ಆದರೂ ಇಟ್ಸ್ ಓಕೆ ಒಂದು ಚೈನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ಆಭರಣ ಅಲ್ಲಿ ನಾನು ಸ್ವಲ್ಪ ಸ್ಕೀಮ್ ಮಾಡಿದ್ದೆ. ಆಮೇಲೆ ನನ್ನದೇ ಸ್ವಲ್ಪ ಬ್ಯೂಟಿಷಿಯನ್ದು ಆರ್ಡ್ರ್ ಅಮೌಂಟೆಲ್ಲ ನಾನು ಸ್ವಲ್ಪ ಸೇವಿಂಗ್ ಮಾಡಿದ್ದೆ. ಎಲ್ಲ ಸೇರಿಸಿ ಒಂದು ಚೈನ್ ತೊಗೊಂಡು ಬಂದ್ವಿ. ಅದನ್ನು ಬರ್ಡೇಗೆ ಅವಳಿಗೆ ಸರ್ಪ್ರೈಸಾಗಿ ಗಿಫ್ಟ್ ಅಂತ ಕೊಟ್ಟಿದ್ವಿ. ಇದೊಂದು ಖುಷಿಯಾದದ್ದು, ನಾನು ಹೇಳ್ಕೊಳಕ್ಕೆ ತುಂಬ ಖುಷಿ ಪಡ್ತೀನಿ. ಯಾಕಂದರೆ ನಂದು ಅದು, ನಾನು ಮಾಡಿರೋದು, ನಾನು ನನ್ನ ಮಗಳು ಮಾಡಿರೋದು ಸೇವಿಂಗ್ಸ್ ಅದು. ನಾನು ನನ್ನ ಮಗಳು ನಾವು ಎಷ್ಟು ಕಷ್ಟಪಟ್ಟು ಇಟ್ಕೊಂಡಿದ್ದೀವಿ ಅಂದರೆ ಅವಳು ಏನೂ ತಿಂತಾ ಇರಲಿಲ್ಲ. ಎಷ್ಟೊಂದು ಮಕ್ಕಳು ದುಡ್ಡು ಸಿಕ್ಕ ತಕ್ಷಣ ಹೋಗಿ ತಿನ್ನೋದು, ಅದು ಅವಳಿಗೆ ಆ ಬುದ್ಧಿನೇ ಇಲ್ಲ. ಕೊಟ್ಟ ತಕ್ಷಣ ತರೋದು, ಡಬ್ಬಿಗೆ ಹಾಕೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಅಮೌಂಟ್, ಈಗ ಗಲ್ಲೀಲಿ ನನ್ನದೇ ಅಂಗಡಿಲಿ ಗಲ್ಲೀಲಿದ್ರೆ ಅವಳು ಎಷ್ಟೊಂದು ಕಾಯಿನ್ಸ್ ಇದೆ ಮಮ್ಮಿ ಇದು ಏನಕ್ಕೆ ಅಂತ ಅವಳು ಬ್ಯಾಗಲ್ಲಿ ಇಟ್ಕೊಬಿಡ್ತಾಳೆ, ಅದ್ರ ತೆಗೆದು ಹೋಗಿ ಡಬ್ಬಿಗೆ ಹಾಕ್ತಾಳೆ. ಒಂಥರ ನನಗೆ ಹೇಳೋಕ್ಕೆ ಖುಷಿ ಅನಿಸುತ್ತೆ ಅವಳ ಬಗ್ಗೆ ಹೇಳೋದಿದ್ರೆ. ಓಕೆ, ತುಂಬ ಸ್ವಲ್ಪ ಜಾಸ್ತಿನೂ ಹೇಳಿದೆ ಅನಿಸುತ್ತೆ, ಬಟ್ ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಅದೊಂದು ನಂಗೆ ತುಂಬ ಅಂದರೆ ತುಂಬ ಖುಷಿಯಾದ ವಿಷಯ. ಮತ್ತೇನು ಅಷ್ಟೇ. ನೆಕ್ಸ್ಟ್ ಅದೇ ಫ್ಯೂಚರಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಫಸ್ಟ್ ನಾವು ಡಬ್ಬಿಗೆ ಅಥವಾ ಕಾಯಿನ್ ಬಾಕ್ಸ್ಗೆ ಹಾಕುವಾಗ ಸ್ವಲ್ಪ ಅನಿಸುತ್ತೆ, 10 ರೂಪೀಸು 5 ರೂಪೀಸು ಅಂತ ಅನಿಸುತ್ತೆ. ಅದೇ ಡೈಲಿ ಸೇರಿದಾಗ ಎಷ್ಟೊಂದಾಗತ್ತೆ. ಅವಳು 1 ರೂಪಾಯಿನೂ ವೇಸ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಅಲ್ಲಿ ಅಮ್ಮನ ಮನೆಗೆ ಹೋದ್ರೆಲ್ಲ ಜಾತ್ರೆಗೆ ಅಣ್ಣ ದುಡ್ಡು ಕೊಡೋನು, ಅದನ್ನು ತೆಗೆದು ಅವಳು ಅಲ್ಲೇ ಹಾಕೊಳ್ಳೋ. ಮತ್ತು ನಮ್ಮ ಅಕ್ಕನ ಮನೆಗೆ ಹೋದ್ರೆ ಅವ್ರು ದುಡ್ಡು ಕೊಡೋರು, ಅವ್ರು ಅಲ್ಲೇ ಹಾಕೋದು. ಹಾಗೆ ಮಾಡೋಳು. ಯಾರು ನಮ್ಮ ಅತ್ತಿಗೆ ಮನೆಗೆ, ನನ್ನ ಮೈದ್ನಿ ಮನೆಗೆ ಹೋದಾಗ ಹಂಗೆ ಯಾರ ಮನೆಗೆ ಹೋದ್ರು ಮೈದ್ನಿ ಬಂದಾಗ ಅವಳು ದುಡ್ಡು ಕೊಡ್ತಾಳೆ, ಅವಳು ಕೊಟ್ಟರು ಅವಳು ಅದಕ್ಕೆ ಹಾಕೋದು. ಅದೇ ಥರ ಯಾರು ಕೊಟ್ರು ದುಡ್ಡು ತೆಗೆದು ಅದಕ್ಕೆ ಹಾಕೋದು. ಅವರು ನಮ್ಮ ಅತ್ತಿಗೆ ಮತ್ತು ಮೈದ್ನೆಲ್ಲ ಬಂದರೆ ಇವಳಿಗೇನೆ ದುಡ್ಡು ಕೊಡ್ತಾರೆ. ಬಂದಾಗ ಜಾತ್ರೆಗೆಲ್ಲ ಬಂದರೆ ಇವಳಿಗೇನೆ ಅಮೌಂಟ್ ಕೊಡ್ತಾರೆ, ಅದನ್ನು ತೆಗೆದು ಅವಳು ಅದಕ್ಕೆ ಹಾಕ್ತಾಳೆ. ಜಾತ್ರೆಯಲ್ಲಾದರೂ ಏನಾದರೂ ಒಂದು ಚಿಕ್ಕ ಪುಟ್ಟ ಆಡೋದು ಒಂದು ತೆಗಿಸ್ಕೊಟ್ರೆ ಮುಗೀತು ಅಷ್ಟೇ, ಮತ್ತೇನು ಅವಳು ಕೇಳಲ್ಲ ಅಷ್ಟೇ. ತಿನ್ನೋದಾದ್ರೂ ಇವಾಗಂತೂ ಸ್ಕೂಲ್ ಡೇ ಅನ್ನೋದು ಸ್ವಲ್ಪ ಹಿಂಗೆ ಲಂಚ್ ಬಾಕ್ಸು ಸ್ವಲ್ಪ ಐಟಮ್ಸ್ ಏನಾದ್ರು ತಿಂಡಿ ಹಾಕಿ ಕಳಿಸ್ತೀನಿ ಬಿಟ್ಟರೆ, ಅದು ಬಿಟ್ಟರೆ ಅದಕ್ಕೂ ಮೊದಲು ನಾನು ಏನೂ ತಿಂಡಿ ಕೊಡಿಸ್ತಾ ಇರಲಿಲ್ಲ. ಮನೆ ಊಟನೇ ಅವಳಿಗೆ. ಅದರಲ್ಲಿ ಮೇನ್ ಅಂದರೆ ಗಂಜಿ ಅಂದರೆ ಆಯಿತು, ಒಂದು ಲೋಟ ಗಂಜಿ ಇದು ಬಿಟ್ಟರೆ ಅವಳಿಗೆ ಅದೇ ಎಲ್ಲ ಸ್ವರ್ಗ ಥರನೇ ಅಷ್ಟೇ. ಫಸ್ಟ್ ಮೇನ್ ಅಂದರೆ ಸೇವಿಂಗ್ ಬೇಕಾಗತ್ತೆ. ಸೇವಿಂಗ್ ಎಲ್ಲನೂ ಖರ್ಚು ಮಾಡಬೇಕು ಅಂತ ಏನಿಲ್ಲ, ಸ್ವಲ್ಪ ಸೇವಿಂಗ್ ಕೂಡ ಮಾಡಬೇಕು. ಓಕೆ, ಅದು ಬರ್ಡೇನೂ ಕೂಡ ಎಲ್ಲ ಖರ್ಚು, ಇದು ಬರ್ಡೇ ಮಾಡೋದು ಖರ್ಚಲ್ವಾ ಅಂತಲೂ ನೀವು ಹೇಳ್ಬೋದು. ಖರ್ಚು ಅದ್ರ ಜೊತೆಗೆ ಇದೊಂದು ಮೆಮೊರಿ ಅವಳಿಗಂದರೆ 5 ವರ್ಷದ ಯಾವುದೂ ಮುಂದೆ ಅಷ್ಟು ಅವಳು ಸೆಲೆಬ್ರೇಷನ್ ಅಂತ ಏನೂ ಇರಲಿಲ್ಲ, ಮೆಮೊರಿಯಾಗಿ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಇದೊಂದು ಅವಳಿಗೆ ನೆನಪಿಗೋಸ್ಕರ ಒಂದು ಮೆಮೊರಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾಮರಾ ಸ್ಟುಡಿಯೋದವ್ರಿಗೆ ಹೇಳಿದ್ದೆ. ಆಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ದೆ, ನಾನ್ ವೆಜ್ ಮಾಡಿಸಿದ್ವಿ. ಆಮೇಲೆ ಸ್ವಲ್ಪ ಜನ ಬಂದಿದ್ರು, ಒಂದು 70% ಜನ ಬಂದಿದ್ರು ಅಂತ ನಾನು ಹೇಳಿರೋದ್ರಲ್ಲಿ. ಒಂದು 30% ಜನ ಬಂದಿರಲಿಲ್ಲ. ಇಟ್ಸ್ ಓಕೆ, ಬಂದಿಲ್ಲ ಅಂದರೆ ಬಂದಿಲ್ಲ. ಫಂಕ್ಷನ್ ಅಂತೂ ಮುಗೀತು. ಓಕೆ, ನನಗಂತೂ ತುಂಬ ಖುಷಿ ಇದ್ದೆ ಅವತ್ತು. ನಂದೊಂದು ಇದೊಂದು ಸೀರೆ ಬಗ್ಗೆ ಅಂತೂ ತುಂಬ ಜನ ಹೇಳಿದ್ದಾರೆ. ಹೀಗೆ ಏನು ಈ ಸೀರೆ ಎಷ್ಟು ಚೆನ್ನಾಗಿದೆ, ಎಷ್ಟು ತೊಗೊಂಡೆ, ಎಷ್ಟೊಂದು ಜನ ನನ್ನ ಹತ್ರ ಕೇಳಿದ್ದಾರೆ. ಒನ್ ಡೇ ನನಗೆ ಕೊಡು ಅಂತಲೂ ಕೇಳಿದ್ದಾರೆ ಉಟ್ಕೊಳ್ಳೋಕ್ಕೆ. ಓಕೆ, ಈ ಸೀರೆ ಅಂತೂ ನಾನು ಒಂದು 5 ಮಂತ್ಸ್ ಬ್ಯಾಕು ಆ ಶಾಪಲ್ಲಿ, ನನ್ನ ಫ್ರೆಂಡ್ ಶಾಪ್ ಇದೆ ಇಲ್ಲಿ, ಅವ್ರ ಶಾಪಲ್ಲಿ ನಾನು ನೋಡಿದ್ದೆ. ಅವಳು ಹೇಳಿದ್ರು ನನಗೆ ಬೇಕು ಅಂತ ನಾನು ಇಟ್ಕೊಂಡಿದ್ದೀನಿ ಅಂತ. ನಾನು 5 ಮಂತ್ಸ್ ಬಿಟ್ಟು ಇವಳು ಬರ್ಡೇ ಶಾಪಿಂಗ್ ಅಂತ ಮತ್ತು ಸೀರೆ ಶಾಪಿಂಗ್ ಅಂತ ಹೋದಾಗಲೂ ಆ ಸೀರೆ ಅಲ್ಲೇ ಇತ್ತು. ನಾನು ನೋಡಿದ ತಕ್ಷಣ ಇಷ್ಟ ಆಗಿರೋದು ನನಗೆ ಇದೇ ಸೀರೆನೇ ತೊಗೊಂಡು ಬಂದು ಸ್ಟಿಚ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂಗೆ ಮತ್ತು ಸ್ವಲ್ಪ ಒಂದು ಇಷ್ಟು ವರ್ಷದಲ್ಲಿ ಸ್ವಲ್ಪ ಮನೆ ಹತ್ರ ಒಂದು ಪ್ರಾಪರಾಗಿ ಒಂದು ಫೋಟೋಶೂಟ್ ಅಂತೆಲ್ಲ ಮಾಡಿಸ್ಕೊಬೇಕು ಅಂತ ಇತ್ತು. ಇಲ್ಲಿ ಅಂಗಡೀಲಿ ಎನಿ ಟೈಮ್ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಬಟ್ ಅಲ್ಲೊಂದು ವಿಡಿಯೋಸ್ ಎಲ್ಲ ಮಾಡ್ಕೊಬೇಕು, ಫೋಟೋಶೂಟ್ ಮಾಡ್ಕೊಬೇಕು ಅನ್ನೋ ಆಸೆ ಇತ್ತು. ಮಾಡ್ಕೊಂಡಿದ್ದೆ. ದಿಯಾಗೂ ಕೂಡ ಸೀರೆ ಉಡಿಸಿದೆ, ಸೀರೆ ಬ್ಲೌಸ್ ಸ್ಟಿಚ್ ಮಾಡಿ ಎಲ್ಲನೂ ನಾನೇ
ಫುಲ್ ಪ್ಲ್ಯಾನ್ ಆಗಿ ರೆಡಿ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ನೆಕ್ಸ್ಟ್ ಫೋಟೋಶೂಟು ಎಲ್ಲ ಮುಗಿಸಿ ಮೇಲೆ ರೋಡ್ ಹತ್ರ ಹೋಗಿ ಅಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಅರ್ಜೆಂಟಲ್ಲಿ ಒಂದು 5 ಮಿನಿಟ್ಸಲ್ಲಿ ಈ ಡ್ರೆಸ್ ಚೇಂಜ್ ಮಾಡಿದೆ. ಮತ್ತು ಹೇರ್ ಸ್ಟೈಲಲ್ಲೇ ಏನೂ ಚೇಂಜ್ ಮಾಡಲಿಲ್ಲ, ಅದರಲ್ಲೇ ಕೇಕ್ ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಮಾತಾಡಿದ್ದು ತುಂಬ ಜಾಸ್ತಿ ಆಯಿತು ಅನಿಸುತ್ತೆ. ಇನ್ಮೇಲೆ ನಮ್ಮ ಮನೆಯವ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಮನೆಯವರಂತೂ ಇವಳು ಬರ್ಡೇ ದಿನ ಫುಲ್ ಸಪೋರ್ಟಿವ್ ಆಗಿದ್ದರು ನನಗೆ. ಯಾಕಂದರೆ ನಮ್ಮಿಬ್ಬರಿಗೂ ನಮಗೆ ಗೊತ್ತಿತ್ತು ಅವಳಿಗೆ ಕೇಕ್ ಅಂದ್ರೆ ಜೀವ. ಯಾರ್ದಾದ್ರು ಬರ್ಡೇಗೆ ಹೋದ್ರಂತೂ ಅವಳು ಅದೇನೆ, ಮಮ್ಮಿ ನನಗೆ ಮಾಡು ಮಮ್ಮಿ, ನನಗೆ ಮಾಡಿಸು ಮಮ್ಮಿ, ಇದು ಮಾಡಿಸು ಮಮ್ಮಿ ಅಂತಲೇ ಅವಳು ಹೇಳೋದು. ನಾವಿಬ್ಬರೂ ಯೋಚನೆ ಮಾಡಿ ಮಾಡಲೇಬೇಕು ಈ ವರ್ಷ ಅಂತ ರೆಡಿ ಮಾಡ್ಕೊಂಡಿದ್ವಿ. ಅದೇ ರೀತಿ ಬಂದಿರೋರು ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬರದೇ ಇದ್ದವರಿಗೆಲ್ಲ ಇಟ್ಸ್ ಓಕೆ, ಬಂದಿಲ್ಲ ಅಂದರೆ ಇಲ್ಲ. ಓಕೆ, ಮತ್ತು ಮೇನ್ ಅಂತ ಹೇಳಿದ್ರೆ ನನಗೆ ಅವ್ರು ಏನು ಕೊಡ್ತಾರೋ ಬಿಡ್ತಾರೋ ಅದು ವಿಷಯ ಅಲ್ಲ. ನನ್ನ ಮಗಳಿಗೆ ಬಂದು ಅವರು ಆಶೀರ್ವಾದ ಮಾಡಿದ್ರು. ನನ್ನ ಮಗಳದ್ದು ಒಂದು ಸೆಲೆಬ್ರೇಷನಲ್ಲಿ ಬಂದು ಅವರು ಭಾಗಿಯಾಗಿದ್ದಾರೆ ಅನ್ನೋದು, ಅದೇ ನಂಗೆ ಮೇನ್ ಖುಷಿ. ಅದೇ ಮೇನ್ ಬೇಕಾಗಿರೋದು. ನನಗೆ ಅವಳಿಗೆ ಗಿಫ್ಟ್ ಕೊಡಬೇಕು, ಅದಕ್ಕೂ ತರಬೇಕು, ನೀವು ಇದು ತರಬೇಕು, ನನಗೇನು ಮ್ಯಾಟ್ರಲ್ಲ. ಅವಳಿಗೇನು ಮಾಡಬೇಕು, ಅವಳು ಇರೋದು ನನಗೆ ಒಂದೇ ಮಗಳು. ಅವಳಿಗೇನು ಮಾಡಬೇಕು ನಾನು ನನ್ನ ಗಂಡ ಮಾಡ್ತೀವಿ. ಬೇರೆಯವ್ರು ಯಾರು ಏನು ಕೊಡೋ ಅಗತ್ಯ ಇಲ್ಲ. ಬಟ್ ಬಂದು ಅವಳಿಗೆ ಆಶೀರ್ವಾದ ಮಾಡಬೇಕು ಅಷ್ಟೇ ಆಗಿತ್ತು. ನಾನು ಕರೆದಿದ್ದಕ್ಕೆ ಎಲ್ಲ ಬಂದಿದ್ದರು. ಓಕೆ, ನೆಕ್ಸ್ಟ್ ಏನೇನಾಯಿತು ಎಲ್ಲ ನೋಡ್ಕೊಂಡು ಬನ್ನಿ. ಆದಷ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ಹೇಗಿದೆಯೋ ಹಾಗೆ ಬಿಡ್ತೀನಿ. ಇದ್ರ ಜೊತೆಗೆ ನಮ್ಮನೆ ಗಡಿ ಪೂಜೆನೂ ಇತ್ತು ಒನ್ ಡೇ ಬಿಟ್ಟು, ಅದ್ರದ್ದು ವಿಡಿಯೋ ಕೂಡ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಓಕೆ, ಮತ್ತೆ ಬರ್ತೀನಿ ವಾಯ್ಸ್ ಓವರಲ್ಲಿ, ನೋಡ್ಕೊಬನ್ನಿ. ಅದನ್ನ ಹಾಡು ಸಮಾಯ್ತು ನನ್ನ ಫೋಟೋ ಕಳ್ಸಿದ್ದೆ. ಬರ್ರಿ ಈ ಬಂದೆಯಾ ಗಾಡಿ ಅಪ್ಪ ಮಗನಿಗೆ
ಮುಂದೆ ಕ್ಯಾಮರಾ ಓಕೆ ಸಂಜು ಅಮ್ಮ ಅಮ್ಮ ಕರ್ಕಪ್ಪ ಸಂಜು ಅಮ್ಮ ಕರ್ಕಪ್ಪ ಅಮ್ಮ ಅಮ್ಮ ಬನ್ನಿ ಅಮ್ಮ ಬನ್ನಿ ಅಪ್ಪಯ್ಯ ಕ್ಯಾಮರಾ ಈ ಕಡೆ ಇರಲಿ ನಮಗೆ ಇರಲಿ ಸರ್ ಹಾಗೆ ಇರಲಿ ಸರ್ ಇನ್ನೊಂದ್ಸಲ ಹಾಗೆ ಇರಲಿ ಓಕೆ ಅಮ್ಮ ಬನ್ನಿ ಇಲ್ಲಿ ಬಗ್ಗೆ ನೋವು ಜಾಸ್ತಿ ನಡೆದ್ರೆ ಮಾತ್ರ ಇದು ಮೊದಲೇ ಆವಾಗ ಹಿಂಗೆ ಹೈಟ್ ಹಿಂಗೆ ಹಿಡ್ದೆ ಎಲ್ಲ ಮೈಸೂರು ತುಂಬಿಂದು ಅದು ಹಿಂಗೆ ಇಟ್ಟಿಲ್ಲ ಅದು ಹೈಟ್ ಆಗಿತ್ತಾ ಹಂಗೆ ಅದ್ರ ಮ್ಯಾನ್ ಮಾಸ್ಟರ್ ತುಂಬ ಹೋಗಿ ಸರಿ ಮಾಡ್ಕೋಗ್ಲಿ ಇದು ಹಿಂಗೆ ಇಲ್ಲ ಇದು ಹಿಂಗೆ ಇರೋದೆ ಅದೇ ಅಂತ ಅವಾಗ ಮೊದಲೇ ಹೈಟ್ ಮಾಡಿ ಪ್ಲೇಟ್ ಕೂರ್ಸಿರ ಆ ಪ್ಲೇಟ್ ಮೇಲೆ ಮಾಂಸ ಆಗಿತ್ತು ಅದಾಗ ಆ ಮಾಂಸ ಹಂಗೆ ಅದೇ ಪ್ಲೇಟ್ ತೆಗ್ದಾರೆ ಅಟ್ಟಿತ್ತು ಅಂತ ಅನ್ಸೋದೇ ಇಲ್ಲ ಒಂದ್ ಮೊಳೆ ಕಟ್ಟಾಗತ್ತೆ ಅದ್ರಾಗೆ ಅದು ಮೂಳೆ ಒಳಗದು ಕಟ್ಟಾಗತ್ತೆ ಅದು ತೆವಕ್ ಹೋದ್ರು ಮತ್ತೆ ಕೊಡಿಬೇಕು ಅಂದವ ಬೇಡ ಕೊಡ್ದು ಮತ್ತು ಅದ್ರ ಮೇಲೆ ಮತ್ತೆ ಹೊಡ್ಕಿರ್ಬೇಕು ಕೊಡಿದ್ರೆ ಅದು ಕೊಡಿದ್ರೆ ಮತ್ತೆ ಸೈಡ್ ಪಟ್ಟಿ ಕೊಡ್ಬೇಕು ಅನ್ಸುದೇ ಇಲ್ಲ ಆಗಿತ್ತಲ್ಲ ಕ್ರೂರ ಬಾಗ್ಲ ಅದು ಮೇಲಿದ್ದು ಸಪುರ್ದು ಅದು ಕೆಳಗಿದ್ದು ಪ್ಲೇಟ್ ಅದೇ ಬೆಂಡಾಗೆ ನಂಗೆ ನೋವು ಶುರು ಅದಲ್ಲ ಅದು ಅಲ್ಲ ಅದು ಹಂಗೆ ಇತ್ತು ಅದು ಬೆಂಡೇ ಇರೋದು ಅದು ಅವರೇ ಹೇಳ್ತಾರೆ ಡಾಕ್ಟರ್ ನೀನು ರೆಡಿ ಅಂದ್ರೆ ಗ್ರೇಟ್ ಅಂತ ಹಂಗ ಅದರೆಲ್ಲ ಆಲ್ಮೋಸ್ಟ್ ಸಡನ್ ರೆಡಿ ಆಗುದಿಲ್ಲ ಇಲ್ಲಿ ಕಟ್ಟಾಗಿ ಇಲ್ಲೆಲ್ಲ ರೆಡಿ ಆಯ್ತು ಅಂತ ಗ್ಯಾರಂಟಿ ಇತ್ತು ಇಲ್ಲಿ ಸ್ವಲ್ಪ ಡೌಟ್ ಇತ್ತು ಅವ್ರಿಗೆ ಡಾಕ್ಟ್ರೇ ಯಾರಿಲ್ಲ ನಾವೇ ಅಲ್ಲ
ಅಲ್ಲ ನಿಜ ಬೆಳಗ್ಗೆನೇ ಹೋಗೋಣ ಅಂಗಡಿಗೆ ಹೋಗೋ ಟೈಮ್ಗೆ ಎಲ್ಲರೂ ಹೋಗ್ಬಿಡೋಣ. ಓಕೆ, ಅವತ್ತು ಬರ್ಡೇ ಎಲ್ಲ ಮುಗಿಸ್ಕೊಂಡ್ವಿ. ಬರ್ಡೇಗಂತೂ ತುಂಬ ಜನ ಬಂದಿದ್ದರು. ಅದರಲ್ಲಿ ಮೇನ್ ಎಲ್ರಿಗಿಂತಲೂ ಸ್ಪೆಷಲ್ ಅಂತ ಹೇಳಿದ್ರೆ ಬಂದಿರೋದು ನನಗೆ ನನ್ನ ಅಣ್ಣ ಬಂದಿದ್ದ. ಆದರೆ ಅವನು ಅಷ್ಟಾಗಿ ಯಾರ ಮನೆಗೂ ಹೋಗಲ್ಲ, ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ಬೋದು. ಬಟ್ ನನಗೆ ಗೊತ್ತು ಅವನು ಅಷ್ಟಾಗಿ ಯಾರ ಮನೆಗೂ ಹೋಗೋದಿಲ್ಲ. ಅದರಲ್ಲೂ ಅವತ್ತು ನೈಟ್ ನಾನು ಮೆಸೇಜ್ ಹಾಕಿದ್ದೆ, ನೀನು ಬಂದಿಲ್ಲ ಅಂದರೆ ಇನ್ಮೇಲೆ ನಾನು ನಿಮ್ಮ ಮನೆಗೆ ಬರಲ್ಲ, ನಮ್ಮ ಮನೆಗೆ ಅಮ್ಮನ ಮನೆಗೆ ಬರಲ್ಲ ಅಂತ ಮೆಸೇಜ್ ಹಾಕಿದ್ದೆ. ಇದಕ್ಕೆ ಅವ್ನು ಬಂದಿದ್ದ. ನನಗೆ ಅವ್ನು ಬಂದಿರೋದೇ ಅಷ್ಟು ದೊಡ್ಡ ಖುಷಿ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅವತ್ತು ಅದೇ ಹಿಂಗೋ ಎಲ್ಲ ಖುಷಿಯಾಗಿ ಎಲ್ಲ ಮುಗೀತು. ಆಯಿತು. ಸಿಂಪಲ್ ಅಂತಲೂ ಅಲ್ಲ, ಗ್ರ್ಯಾಂಡ್ ಅಂತೂ ಅಲ್ಲ. ನಮ್ಮ ಹತ್ರ ಏನು ತಕ್ಕ ಮಟ್ಟಿಗೆ ಆಗಿತ್ತೋ, ನನ್ನ ಮಗಳಿಗೆ ಎಷ್ಟರ ಮಟ್ಟಿಗೆ ಖುಷಿ ಆಗುತ್ತೋ ಅಷ್ಟು ನಾವು ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಅದೇ ಆದಮೇಲೆ ನೆಕ್ಸ್ಟ್ ಡೇನೇ ಗಡಿ ಪೂಜೆ ಅಂತ ಹೇಳಿದ್ನಲ್ಲ, ಅವತ್ತು ನಾನು ಅಂಗಡಿಗೆ ಬಂದಿದ್ದೆ. ಅರ್ಜೆಂಟ್ ನಂಗೆ ಒಂದು ಬ್ಲೌಸ್ ಕೊಡಬೇಕಿತ್ತು. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೊಂಡು ಅವತ್ತೇ ಮತ್ತು ಚಿಕನ್ ತೊಗೊಂಡು ಹೋಗ್ಬೇಕಿತ್ತು. ಚಿಕನ್ ತೊಗೊಳಕ್ಕಂತ ಅಲ್ಲಿ ನಿಂತ್ಕೊಂಡೆ. ಯಪ್ಪ, ಇಷ್ಟೊಂದು ಕೋಳಿ ತೊಗೊಂಡೋಗಿ ಬಂದಿದ್ದಾರೆ ಅಂದರೆ ನನಗೆ ನಿಂತು ಸಾಕಾಯಿತು. ಒಂದು ಕಡೆ ಮಳೆ ಕೂಡ ಬರ್ತಾಯಿತ್ತು. ನೆಕ್ಸ್ಟ್ ಆಮೇಲೆ ಚಿಕನೆಲ್ಲ ತೊಗೊಂಡು ಮನೆಗೆ ಹೋದ್ವಿ. ಮನೆಗೆ ಬೇಗ ಒಂದು 6 ಗಂಟೆ 6:30 ಒಳಗಡೆ ನಮ್ಮ ಮನೇಲಿ ಅಮ್ಮ ಮತ್ತು ಅಮ್ಮನ ಅತ್ತಿಗೆ, ಅಣ್ಣನ ಹೆಂಡತಿ, ಆಮೇಲೆ ನಮ್ಮ ಅಮ್ಮ ಅಂತ ಹೇಳಿದ್ರೆ ಅತ್ತೆಯ ಅಮ್ಮ, ಆಮೇಲೆ ಮತ್ತೆ ಯಾರು ಬಂದಿದ್ದರು, ನಮ್ಮಮ್ಮ ಬಂದಿತ್ತು. ಲೇಟಾಗಿ ಬಂತು ನಮ್ಮಮ್ಮ. ಇವರಿಷ್ಟು ಜನ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ನಾನು ಚಿಕನೆಲ್ಲ ತಂದಿದ್ರು. ಆಮೇಲೆ ಎಲ್ಲ ರೆಡಿ ಮಾಡಿ 6:30 ಒಳಗಡೆ ಎಲ್ಲ ಕ್ಲಿಯರ್. ಆಮೇಲೆ ನಾನು ಅಮ್ಮ ಬೇಗ ಎಲ್ಲರೂ ಬಂದವ್ರಿಗೆ ಸ್ವಲ್ಪ ಜನ ಬರ್ತಾರೆ. ಅಷ್ಟೊಂದು ಜನ ಏನೂ ಆಗಿರಲಿಲ್ಲ. ಬರ್ತಾರೆ ಜನ ತುಂಬ, ಒಂದು 15 to 20 ಮೆಂಬರ್ಸ್ ಹತ್ರ ಬಂದಿದ್ದರು. ಬಂದವ್ರಿಗೆಲ್ಲ ಬಡಿಸಿ ಬೇಗ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಅಂತೂ ಎಲ್ಲ ಫಂಕ್ಷನ್ ಎಲ್ಲ ಕ್ಲೀನ್ ಆಯಿತು. ಇನ್ನು ಶ್ರಾವಣ ಸ್ಟಾರ್ಟ್ ಆಗಬೇಕು. ಶ್ರಾವಣದಲ್ಲಿ ಒಂದು ಲಕ್ಷ್ಮೀ ಪೂಜೆ ಇದೆ. ಅದನ್ನ ಬಿಟ್ಟರೆ ಇನ್ನು ಸದ್ಯಕ್ಕೆ ನಮ್ಮ ಮನೇಲಿ ಏನೂ ಫಂಕ್ಷನ್ಸ್ ಇಲ್ಲ. ನೆಕ್ಸ್ಟ್ ಇನ್ನು ಹಬ್ಬಗಳೇ ಅದೇ ಅಷ್ಟೇ, ಮತ್ತೇನು ಫಂಕ್ಷನ್ಸ್ ಇಲ್ಲ. ಓಕೆ, ಈ ವಿಡಿಯೋ ನೋಡಿದ್ರಿ ಅನಿಸುತ್ತೆ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಬರ್ಡೇ ಬಗ್ಗೆ ಅಥವಾ ನನ್ನ ಮಗಳ ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಬಟ್ ನನಗೆ ಪ್ರೌಡ್ ಇದೆ ಅವಳ ಬಗ್ಗೆ, ಅದಕ್ಕೋಸ್ಕರ ನಾನು ಮಾತಾಡಿರೋದು. ನನ್ನದೇ ಬ್ಲಾಗ್ ಆಗಿರೋದ್ರಿಂದ ನಾನು ನನ್ನ ಮಗಳ ಬಗ್ಗೆನೇ ಹೇಳಬೇಕಂತ ಅನಿಸ್ತು ನನಗೆ. ಪ್ರೌಡ್ ಇದೆ ನನಗೆ. ಅವಳಿಗೇನು ಅದೆಲ್ಲ ಗೊತ್ತಾಗಲ್ಲ, ಆದರೆ ನನಗೆ ಗೊತ್ತಾಗತ್ತೆ. ಅಂದರೆ ಅವಳ ತಾಯಿಯಾಗಿ ನನ್ನ ಮಗಳು ಯಾವ ಮೈಂಡಲ್ಲಿದ್ದಾಳೆ, ಮನಸ್ಥಿತಿಲಿದ್ದಾಳೆ ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನನಗೆ ಅದ್ರ ಬಗ್ಗೆ ಪ್ರೌಡ್ ಇದೆ. ಇವಾಗಲೂ ಕೂಡ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನನಗೆ ಮತ್ತು ನಮ್ಮ ಮನೆಯವ್ರದ್ದು ಥಿಂಕು. ಅವಳಿಗೊಂದು ಬೆಸ್ಟ್ ಎಜುಕೇಷನ್ ಕೊಡಬೇಕು. ಅವಳಿಗೇನು ಈಗ ಪ್ರತಿಯೊಂದು ವಸ್ತುನೂ ಅವಳಿಗೆ ನನಗೆ ಬೇಕು ಅಂದ ತಕ್ಷಣ ಅವಳಿಗೆ ಸಿಗೋ ಥರ ನಾವು ಕೊಡ್ತಿಲ್ಲ. ನಾನಂತೂ ಇಲ್ಲ. ನಮ್ಮ ಮನೆಯವರು ಹೋದ ತಕ್ಷಣ ಅವಳಿಗೆ ಏನು ಬೇಕು ಅಂದರೆ ತೆಗಿಸ್ಕೊಟ್ಬಿಡ್ತಾರೆ. ಬಟ್ ನಾನು ಹಾಗಿಲ್ಲ. ಅವಳಿಗೆ ಕಷ್ಟಪಡಬೇಕು. ಅವಳು ಪ್ರತಿಯೊಂದಕ್ಕೂ ಕಷ್ಟಪಡಬೇಕು. ಕಷ್ಟಪಟ್ಟೆ ಅವಳು ತೊಗೊಳ್ಬೇಕು. ಬೇಕು ಅಂದ ತಕ್ಷಣ ಕೊಡೋ ಥರ ಇಲ್ಲ. ಅದು ಚಿಕ್ಕದಾದರೆ ನಮ್ಮ ಮನೆಯವರು ಕೊಡಿಸ್ತಾರೆ. ಬಟ್ ದೊಡ್ಡದಾಗಿ ಕೊಡೋಕ್ಕೆ ಹೋಗಲ್ಲ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗು ಆಯಿತಾ. ನೋಡ್ಕೊಂಡು ಬನ್ನಿ ಕಂಟಿನ್ಯೂಸ್ ಆಗಿ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಯಾರ್ಯಾರು ಬಂದಿದ್ರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರ್ಯಾರು ಬಂದು ನನ್ನ ಮಗಳಿಗೆ ಎಷ್ಟು ಜನ ಬಂದಿದ್ರಿ, ಬ್ಲೆಸ್ಸಿಂಗ್ ಮಾಡಿದ್ರಿ, ಥ್ಯಾಂಕ್ ಯು. ನೀವು ಬಂದಿದ್ದೇ ನಂಗೆ ಖುಷಿ, ತುಂಬ ಖುಷಿ. ಏನು ಕೊಡಬೇಕು ಅನ್ನೋದು ಯಾವುದೂ ಮ್ಯಾಟ್ರಲ್ಲ. ಗಿಫ್ಟ್ಸ್ ಬೇಕು ಅದೆಲ್ಲ ಏನು ಮ್ಯಾಟ್ರಲ್ಲ. ಬಟ್ ನೀವು ಬಂದಿರೋದೇ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಕರೆದಿದ್ದಕ್ಕೆ ಬಂದಿದ್ರಲ್ಲ, ಅದೇ ನಂಗೆ ಮೇನಾಗಿ ಬೇಕಾಗಿರೋದು. ಓಕೆ, ಇದಾಗಿತ್ತು ಎಲ್ಲ ವ್ಲಾಗೆಲ್ಲ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಲ್ಲಿ TV ಆನ್ ಆಗಿರೋದ್ರಿಂದ ನಾನು ಜಸ್ಟ್ ಒಂದು ಸಿಂಬಲ್ ಇಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಕಾಪಿರೈಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಮಾಡಿದ್ದೀನಿ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಸ್ವಲ್ಪ ಇದೆ, ನೋಡ್ಕೊಂಡು ಬನ್ನಿ. ಓಕೆ, ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ. ಲೈಫ್ ಚಿಕ್ಕದು, ತುಂಬ ಅಂದರೆ ತುಂಬ ಚಿಕ್ಕದು. ಜಾಸ್ತಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಮ್ಮ ಬಗ್ಗೆ ಯೋಚನೆ ಮಾಡಿ. ನಮ್ಮ ಬಗ್ಗೆ ನಮಗೆ ಜಸ್ಟ್ ಒಂದು ನೆಮ್ಮದಿ ಜೀವನ ಇದೆ ಅಂದಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವಿರಂತೆ. ಅಲ್ಲಿವರೆಗೂ ನಮ್ಮ ಬಗ್ಗೆ ಯೋಚನೆ ಮಾಡಿ. ಜಸ್ಟ್ ನೆಮ್ಮದಿ, ಆಡಂಬರ ಜೀವನ ಬೇಡ. ತಕ್ಕ ಮಟ್ಟಿಗೆ ನೆಮ್ಮದಿ ಇದ್ದಾಗ ಬೇರೆಯವ್ರ ಕಡೆ ಯೋಚನೆ ಮಾಡೋಣ. ಫಸ್ಟ್ ನಮ್ಮ ಬಗ್ಗೆ ಯೋಚನೆ ಮಾಡೋಣ. ಓಕೆ, ಲವ್ ಯು, ಟೇಕ್ ಕೇರ್, ಬಾಯ್.
ಹೊರಟ್ರಾ ಹಾಂ